ನಾನೊಬ್ಬ ಮಗಳ ತಂದೆ, ಆಮೇಲೆ ಅದೇ ಆದ್ರೆ ಒಬ್ಬ ಮಗಳ ತಂದೆ ಆಗೋ ಜವಾಬ್ದಾರಿನ ತುಂಬಾ ಮೊದ್ಲಿಂದಾನೇ ನಿಭಾಯಿಸ್ತಾ ಇದ್ದೇನೆ. ಧನು, ಇವ್ರಿಗೆಲ್ಲ ನೀನೇ ಹೇಳು, ನಿಮ್ಮ ಅಣ್ಣ ನಿನಗೋಸ್ಕರ ಏನೇನ್ ಮಾಡಿದ್ದಾನೆ ಅಂತ. ಉಪಕಾರ ಮತ್ತೆ ಕರ್ತವ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಉಪಕಾರನ ಲೆಕ್ಕ ಹಾಕ್ತಾರೆ, ಆದ್ರೆ ಕರ್ತವ್ಯನ ಲೆಕ್ಕ ಹಾಕೋದಿಲ್ಲ. ಆದ್ರೆ ಇವತ್ತು ಲೆಕ್ಕ ಹಾಕ್ಸು. ಇವರೆಲ್ಲರಿಗೂ ನೀನೇ ಹೇಳು, ನಿಮ್ಮಣ್ಣ ಲೂಸರ್ ಅಲ್ಲ ಅಂತ. ಯಾಕಂದ್ರೆ ಇವರೆಲ್ಲರೂ ನಿಮ್ಮಣ್ಣನ ಲೂಸರ್ ಅನ್ಕೋತಿದ್ದಾರೆ. ನಾನ್ ನನ್ನ ತಂಗಿನ ಓದಿಸೋದಕ್ಕೆ ಖರ್ಚುಗಳನ್ನ ನಿಭಾಯಿಸಿದೆ. ಅವಳು ಎಲ್ಲ ಹಠ ಮತ್ತೆ ಆಸೆಗಳನ್ನ ಪೂರ್ತಿ ಮಾಡಿದೆ. ಪಿಕ್ಚರ್ ನೋಡೋದಕ್ಕೆ ಹೋಗ್ಬೇಕು ಅಂದ್ರೆ ಅಣ್ಣ, ಕಾಲೇಜಲ್ಲಿ ಟ್ರಿಪ್ ಹೋಗ್ಬೇಕು ಅಂದ್ರು ಅಣ್ಣ, ಬಟ್ಟೆ ತಗೋಬೇಕು ಅಂದ್ರು ಅಣ್ಣ, ಹೊಸ ಸ್ಕೂಟಿ ತಗೋಬೇಕು ಅಂದ್ರು ಅಣ್ಣ. ಆ ಅಣ್ಣ ಯಾರು 40 ರೂಪಾಯಿ ಉಳಿಸೋದಕ್ಕೋಸ್ಕರ ಮೈಲಿಗಟ್ಲೆ ನಡ್ಕೊಂಡು ಹೋಗ್ತಿದ್ದ. 40 ರೂಪಾಯಿ ತನ್ನ ತಂಗಿಯ ಯಾವುದೇ ಆಸೆಗಳು ಪೂರ್ತಿ ಆಗದೆ ಇರಬಾರ್ದು ಅಂತ. ಅದೇ 40 ರೂಪಾಯಿನ ನೀನಿವತ್ತು ಹೊರಗಡೆ ಟಿಪ್ಸ್ ಅಂತ ಕೊಡ್ತೀಯ. ಆ 40 ರೂಪಾಯಿನ ಉಳಿಸೋದಕ್ಕೋಸ್ಕರ ನಿಮ್ಮಪ್ಪ ಎಲ್ಲ ಕಾಲದಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬಿಸಿಲಲ್ಲಿ, ರೋಡಲ್ಲಿ ಮೈಲಿಗಟ್ಲೆ ನಡ್ಕೊಂಡು ಹೋಗ್ತಿದ್ದ. ಧನುಗೆ ಅವಳು ಮದುವೆಗೋಸ್ಕರ ರೇಷ್ಮೆ ಸೀರೆ ಬೇಕಾಗಿತ್ತು. ಅವಳು ರೇಷ್ಮೆ ಸೀರೆ ಕೇಳಿದ್ಲು. ಆಗ ಅಪ್ಪ ಅಮ್ಮನ ಹಳೆ ರೇಷ್ಮೆ ಸೀರೆ ಇದೆಯಲ್ಲ ಅದನ್ನೇ ತಗೋ ಅಂದ್ರು. ಧನು ಒಪ್ಕೊಂಡು ಬಿಟ್ಟಿದ್ಲು. ಆದ್ರೆ ನಾನು ಅವಳ ಕಣ್ಣಲ್ಲಿ ಕಣ್ಣೀರ್ನ ನೋಡ್ದೆ. ಅದಕ್ಕೋಸ್ಕರ ನಾನು ನನ್ನ ಬೈಕ್ನ ಒಂದು EMI ಕಟ್ಟದೇನೆ ಅವಳಿಗೋಸ್ಕರ ರೇಷ್ಮೆ ಸೀರೆ ತಗೊಂಡೆ. ಅಣ್ಣ ಅನ್ನಿಸ್ಕೊಳ್ಳೋ ಜವಾಬ್ದಾರಿ ಅಣ್ಣನ ಕರ್ತವ್ಯನ ಪೂರ್ತಿ ಮಾಡೋದ್ರಿಂದ ಆಗುತ್ತೆ. ಇವತ್ತಿನ ತರ ಅಲ್ಲ. #ಕೂಲೆಸ್ಟ್ ಬ್ರದರ್ ಇನ್ ಟೌನ್ ಅಂತ ಫೋಟೋ ಹಾಕಿ ಅಪ್ಲೋಡ್ ಮಾಡ್ಬಿಡ್ತಾರೆ. ಒಂದ್ಸಲ ನನ್ನ ತಂಗಿಗೆ ಯಾರೋ ಒಬ್ರು ಬೈದಿದ್ರು. ನನಗೆ ಗೊತ್ತಿಲ್ಲದೆ ನಾನು ಅವನಿಗೆ ಎಷ್ಟು ಹೊಡೆದಿದ್ದೆ ಅಂದ್ರೆ, ಅವನು ಜ್ಞಾನ ತಪ್ಪಿ ರೋಡ್ ಮೇಲೆ ಬಿದ್ದಿದ್ದ. ಅವನ್ ಮನೆಯವರು ನನ್ನ ಮನೆ ಹತ್ರ ಜಗಳ ಆಡೋದಕ್ಕಿಂತ ಬಂದ್ರು. ಅಪ್ಪ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಅಂದ್ರು. ಆದ್ರೆ ನಾನು ಆಗಲ್ಲ ಅಂದೆ. ಅವನೇನಾದ್ರೂ ನನ್ನ ತಂಗಿಗೆ ಮತ್ತೊಂದ್ಸಲ ಬೈದ ಅಂದ್ರೆ ನಾನು ಮತ್ತೆ ಹೊಡಿತೀನಿ ಅಂದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಈ ಮನೆಗೆ ಮತ್ತೆ ಪ್ರಪಂಚದ ಮಧ್ಯೆ ಗೋಡೆ ತರ ನಿಂತಿದ್ದೀನಿ. ಮತ್ತೆ ಗೋಡೆ ಬೆಲೆ ಯಾವತ್ತು ಗೊತ್ತಾಗತ್ತೆ ಅಂದ್ರೆ ಆ ಗೋಡೆ ಬಿದ್ದು ಹೋದಾಗ, ಅದಕ್ಕೂ ಮುಂಚೆ ಅಲ್ಲ. ವನರಾಜ್ ಸಾಕು. ಇದೇ ನಿಜ ಅಮ್ಮ. ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ EMI ಇರುತ್ತೆ. ಆದ್ರೆ ಒಬ್ಬ ತಂದೆ ಪ್ರೀತಿಗೆ ಮಾತ್ರನೇ ಯಾವುದೇ ಬಡ್ಡಿ ಕಟ್ಟಬೇಕಾಗಿರೋದಿಲ್ಲ. ಅದಕ್ಕೆ ಅವನಿಗೆ ಯಾರು ಬೆಲೆ ಕೊಡೋದಿಲ್ಲ. ನಾನು ನಮ್ಮಪ್ಪನಿಗೆ ಬೆಲೆ ಕೊಟ್ಟೆ. ಆದ್ರೆ ಇವತ್ತು ನನ್ನ ಮಕ್ಕಳು ನಾನ್ ಮಾಡಿರೋದು ಒಂದೇ ಒಂದು ತಪ್ಪು. ನನಗೆ ಮದುವೆ ಆಗಿದ್ರು ಕೂಡ ಇನ್ನೊಂದು ಹೆಂಗಸನ್ನ ಪ್ರೀತಿ ಮಾಡಿದ್ದು. ಆದ್ರೆ ನನ್ನ ಈ ಒಂದೇ ಒಂದು ತಪ್ಪಿನಿಂದಾಗಿ ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಒಳ್ಳೆ ಕೆಲಸಗಳು ಮುಗ್ದೋಯ್ತಾ. ತಪ್ಪು ಮಾಡಿದ್ದು ಒಬ್ಬ ಗಂಡ, ಆದ್ರೆ ಶಿಕ್ಷೆ ಸಿಗ್ತಿರೋದು ಒಬ್ಬ ಮಗನಿಗೆ. ಮರ್ಯಾದೆ ಹೋಗ್ತಾ ಇರೋದು ಒಬ್ಬ ತಂದೆಗೆ. ಪ್ರಪಂಚದಲ್ಲಿ ಯಾರಿಗೆ ಮಕ್ಕಳು ಇರೋದಿಲ್ವೋ ಅವನಿಗೆ ವಯಸ್ಸಿಂದ ವಯಸ್ಸಾಗುತ್ತೆ. ಆದ್ರೆ ಯಾರಿಗೆ ಮಕ್ಕಳು ಇರ್ತಾರೋ ಅವನಿಗೆ ಚಿಂತೆಯಿಂದನೇ ವಯಸ್ಸಾಗುತ್ತೆ. ನಾನು ಕೂಡ ಹಗಲು ರಾತ್ರಿ ನನ್ನ ಮನೆ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡಿದ್ದೀನಿ. ಒಂದು ದಿನ ಇದನ್ನು ಕೇಳಬೇಕಾಗುತ್ತೆ ಅಂತನಾ ಈ ಮನೆ ನಂದಲ್ಲ ಅಂತ? ಐ ಆಮ್ ಅನ್ ಔಟ್ಸೈಡರ್ ಇನ್ ಮೈ ಓನ್ ಹೋಮ್. ನನ್ನ ಮಕ್ಕಳು ನನ್ನನ್ನ ಲೂಸರ್ ಅಂದ್ಕೊಂಡಿದ್ದಾರೆ ಅನುಪಮ. ನೀನೇ ಇವ್ರಿಗೆ ಹೇಳು, ನಾನು ಅವ್ರು ಅಂದ್ಕೊಂಡಿರೋ ಅಷ್ಟು ಕೇವಲ ಅಲ್ಲ ಅಂತ. ನಾನೊಬ್ಬ ಒಳ್ಳೆ ಗಂಡ ಅಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿದೆ. ನಾನು ನಿನ್ಗೆ ಯಾವತ್ತೂ ಬೆಲೆನೇ ಕೊಡ್ಲಿಲ್ಲ. ಆದ್ರೆ ಇವತ್ತು ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಈ ಮನೆನ ನೀನು ನೋಡ್ಕೊಂಡೆ, ನೀನು ನಡೆಸ್ದೆ. ನನ್ನ ಮೇಲೆ, ನನ್ನ ಅಪ್ಪ ಅಮ್ಮನ ಮೇಲೆ, ಭಾವ ತಂಗಿ ಮೇಲೆ, ನನ್ನ ಮಕ್ಕಳ ಮೇಲೆ ನಿನ್ನ ಋಣ ಇದೆ. ಈಗ ನೀನಿಷ್ಟೆಲ್ಲ ಮಾಡಿದ್ಯಾ ಅಂದಮೇಲೆ ನಾನು ಏನಾದ್ರೂ ಮಾಡಿರ್ತೀನಿ ಅಲ್ವಾ? ಇಷ್ಟೊಂದು ಜನ, ಇಷ್ಟೆಲ್ಲ ಅವಶ್ಯಕತೆಗಳು,
ಎಲ್ಲ ತಾನಾಗೆ ಪೂರ್ತಿ ಆಗಲ್ಲ ಅಲ್ವಾ? ಆ ಅವಶ್ಯಕತೆಗಳನ್ನ ಒಬ್ಬ ತಂದೆ ಪೂರ್ತಿ ಮಾಡ್ತಾನೆ. ಒಬ್ಬ ತಂದೆ ವರ್ಷಕ್ಕೆ ಒಂದೇ ಸಲ ಉಡುಗೊರೆ ತಗೊಂಡ್ಬರುವಂತ ಸ್ಯಾಂಟಾ ಕ್ಲಾಸ್ ಅಲ್ಲ. ಈ ಸಣ್ಣ ಜೀವನದಲ್ಲಿ ಸಣ್ಣ ಸಣ್ಣ ಉಡುಗೊರೆಗಳನ್ನ ದಿನ ತಗೊಂಡ್ ಬರ್ತಾನೆ. ಅಕ್ಕಿ, ಗೋಧಿ, ಶೂ, ಸಾಕ್ಸು, ಔಷಧಿ, ಹೂವು, ಬಟ್ಟೆ, ಹಣೆಬಟ್ಟು, ಆಟಿಕೆಗಳು ಎಲ್ಲದನ್ನು. ಎಲ್ಲರಿಗೂ ಗೊತ್ತಿದೆ ಮನೆಯಲ್ಲಿ ಅಮ್ಮ ಒಲೆ ಉರಿಸಿ ಅಡ್ಗೆನ ಮಾಡ್ತಾಳೆ ಅಂತ. ಆದ್ರೆ ಆ ಒಲೆನ ಉರಿಸ್ತಾ ಇಡೋದಕ್ಕೋಸ್ಕರ ಒಬ್ಬ ತಂದೆ ಏನೆಲ್ಲ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಲೂಸರ್ ಅಪ್ಪ ಯಾರ ಕಣ್ಗೂ ಕಾಣಿಸೋದಿಲ್ಲ. ಇವತ್ತು ನನ್ನನ್ನು ನಾನು ನೋಡ್ಕೊಂಡಾಗ ನನಗನ್ಸುತ್ತೆ ನಾನು ಎಲ್ಲದನ್ನು ಕಲ್ತ್ಕೊಂಡೆ, ಆದ್ರೆ ಅಳೋದನ್ನ ಮಾತ್ರ ಕಲೀಲಿಲ್ಲ ಅಂತ. ಆದ್ರೆ ಕಲ್ತಿದ್ದಿದ್ರೆ ಇವತ್ತದು ಕೆಲ್ಸಕ್ಕೆ ಬರ್ತಿತ್ತು. ತಾಯಿ ತನ್ನ ದುಃಖನ ಕಣ್ಣೀರಿಂದ ಆಚೆ ಹಾಕ್ತಾಳೆ, ಆದ್ರೆ ತಂದೆ ಅದನ್ನು ಕೂಡ ಮಾಡಕ್ಕಾಗಲ್ಲ. ತಂದೆ ಅಳೋ ಹಾಗೂ ಇಲ್ಲ. ಬಹುಶಃ ಅದೇ ಕಣ್ಣೀರು ಕೋಪ ಆಗಿ ಹೊರಗೆ ಬರುತ್ತೆ. ನಿಮ್ಮ ಮಗ ನಿಮ್ಗೆ ತುಂಬಾನೇ ದುಃಖ ಕೊಟ್ಟಿದ್ದಾನೆ ಅಪ್ಪ. ಆದ್ರೆ ನಿಮ್ಮ ಹತ್ರ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿಲ್ಲ. ನನಗಂತೂ ಆ ಸುಖ ಕೂಡ ಸಿಗ್ಲಿಲ್ಲ. ನನ್ನ ಮಕ್ಕಳು ನನಗೆ ದುಃಖ ಕೊಟ್ರು, ಅವಮಾನನೂ ಮಾಡಿದ್ರು. ನಿಮ್ಮಮ್ಮನ್ನ ನೀನು ದೇವ್ರ ತರ ನೋಡ್ತೀಯ, ನನ್ನನ್ನ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನ್ ತರ ನೋಡು. ಒಂದೇ ಒಂದು ಸಲ ಕಣ್ ತೆಗೆದು ನೋಡು, ನಿಮ್ಮಪ್ಪ ಲೂಸರ್ ಅಲ್ಲ. ಈ ಮನೆಯಲ್ಲಿ ಎಲ್ಲ ಪ್ರಶ್ನೆಗಳು ನನ್ನ ಮತ್ತೆ ಕಾವ್ಯನ್ ಸಂಬಂಧದಿಂದ ಶುರುವಾದ್ವು. ಎಲ್ಲ ಮಾತು ನನ್ನ ಮತ್ತೆ ಕಾವ್ಯನ ಸಂಬಂಧದ ಹತ್ರನೇ ಬಂದು ನಿಲ್ಲುತ್ತೆ. ನನ್ನ ಮತ್ತೆ ಕಾವ್ಯನ ಮಧ್ಯೆ ಏನೆಲ್ಲ ಆಯ್ತು ಅದು ಮನೆ ಮತ್ತೆ ಸೊಸೈಟಿ ದೃಷ್ಟಿಯಿಂದ ಸರಿ ಅಲ್ಲ. ಆದ್ರೆ ಇದು ಕೂಡ ನಿಜಾನೇ. ನಾವೇನ್ ಮಾಡಿದ್ವಲ್ಲ ಅದನ್ನ ಬೇಕು ಅಂತ ಮಾಡಿದ್ದಲ್ಲ. ಇಟ್ ಜಸ್ಟ್ ಹ್ಯಾಪೆಂಡ್. ನಾನೊಬ್ಬ ಸಿಕ್ ಹೆಂಗಸರು ಹಿಂದೆ ಎಲ್ಲ ಓಡಾಡುವಂತಹ ಕ್ಯಾರೆಕ್ಟರ್ಲೆಸ್ ಮನುಷ್ಯ ಅಲ್ಲ. ನಾನ್ ನನ್ನ ಜೀವನದಲ್ಲಿ ಬರೀ ಎರಡೇ ತಪ್ಪು ಮಾಡಿರೋದು. ಒಂದು ಕಾವ್ಯನ ಪ್ರೀತಿಸಿದ್ದು, ಮತ್ತಿನ್ನೊಂದು ಆ ಪ್ರೀತಿನ ಎಲ್ಲರಿಂದ ಮುಚ್ಚಿಟ್ಟಿದ್ದು. ನಾನು ಅವಾಗಲೇ ಅನುಪಮನ್ಗೆಲ್ಲ ಹೇಳಬೇಕಾಗಿತ್ತು, ಬಿಕಾಸ್ ಶಿ ಡಿಸರ್ವ್ಸ್ ದ ಟ್ರೂತ್. ಈಗ ಏನು ಆಗ ಹೋಗಿದ್ಯೋ ಅದನ್ನ ನಾನು ಬದಲಾಯಿಸಕ್ಕಾಗಲ್ಲ. ಆದ್ರೆ ಒಂದು ಮಾತನ್ನ ಕೇಳಬಹುದು, ನಾನು ಏನ್ ತಪ್ಪು ಮಾಡಿದ್ದೀನೋ ಅದರ ಶಿಕ್ಷೆ ಮತ್ತೆ ದ್ವೇಷಕ್ಕೆ ಒಂದು ಟೈಮ್ ಲಿಮಿಟ್ ಅಂತ ಇದೆಯಾ ಅಥವಾ ಇಲ್ವಾ? ಅಥವಾ ಆ ತಪ್ಪಿಗೆ ಶಿಕ್ಷೆನ ನಾನು ಇಡೀ ಜೀವನ ಪೂರ್ತಿ ಅನುಭವಿಸ್ಬೇಕಾ? ಜೀವನ ಪೂರ್ತಿ ಅನುಭವಿಸ್ಬೇಕು ಅನ್ನೋದೇ ಆದ್ರೆ ನಾನು ಅದಕ್ಕೂ ಕೂಡ ತಯಾರಾಗಿದ್ದೀನಿ. ಆದ್ರೆ ಒಂದಕ್ಕೆ ಮಾತ್ರ ನಾನು ತಯಾರಾಗಿಲ್ಲ. ಈ ಮನೇಲಿ ನನ್ನ ಬಗ್ಗೆ ಯಾವಾಗ್ಲೇ ಮಾತಾಡಿದ್ರು ನನ್ನ ತಪ್ಪು ಮಾತ್ರ ನೆನಪಾಗಬಾರ್ದು. ಈ ಮನೆಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನೋ ಅದು ಕೂಡ ನೆನಪಾಗಬೇಕು. ನಾನು ಯಾರಿಗೂ ಜಸ್ಟಿಫಿಕೇಶನ್ ಕೊಡ್ತಿಲ್ಲ, ಹಾಗೆ ಸಿಂಪತಿನೂ ಕೂಡ ಕೇಳ್ತಾ ಇಲ್ಲ. ನಾನು ಬರೀ ನನ್ನ ಹಕ್ಕನ್ನ ಕೇಳ್ತಾ ಇದ್ದೀನಿ. ಒಬ್ಬ ತಂದೆಗೆ ರೆಸ್ಪೆಕ್ಟ್, ಒಬ್ಬ ಮಗನಿಗೆ ಪ್ರೀತಿ, ಇದ್ರ ಮೇಲೆ ನನಗೆ ಹಕ್ಕಿದೆ. ಮತ್ತೆ ನನ್ನ ಹಕ್ಕನ್ನ ಕೇಳ್ತಾ ಇದ್ದೀನಿ. ಅಪ್ಪ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಅವ್ರು ಮಾಡಿದ್ದು ಸರಿನೇ. ಆದ್ರೆ ಇವತ್ತು ಸಮರ್ಥ್ ಏನ್ ಹೇಳದ್ನಲ್ಲ, ಐ ಡೋಂಟ್ ಡಿಸರ್ವ್ ದಟ್. ಸಮರ್ಥ್ಗೆ ಅವ್ರ ಅಪ್ಪನ ಅಫೇರ್ ಮಾತ್ರ ಕಾಣಿಸ್ತು. ಆದ್ರೆ ಅವ್ರ ಅಪ್ಪ ಬೆವರು ಸುರಿಸಿ ಅಷ್ಟು ಕಷ್ಟಪಟ್ಟು ಕಟ್ಟಿದಂತ ಮನೆನ ಅವ್ರ ಅಮ್ಮನ ಕೊಟ್ನಲ್ಲ, ಅದು ಮಾತ್ರ ಕಾಣಿಸ್ಲೇ ಇಲ್ಲ. ಮನೆ ಕೇವಲ ಮನೆ ಆಗಿರೋದಿಲ್ಲ,
ಗರ್ವ ಕೂಡ ಆಗಿರುತ್ತೆ. ನಾನು ಈ ಮನೆನ ಬಿಟ್ಟು ಹೋದಾಗ ನನ್ನ ಗರ್ವ ಕೂಡ ಬಿಟ್ಟು ಹೊರಟೋಯ್ತು. ನಾನು ಕಾವ್ಯನ್ ಮನೇಲಿ ಹೋಗಿದ್ದಾಗ ಪ್ರತಿ ದಿನ ಚೂರ್ ಚೂರಾಗಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕುಸ್ದು ಹೋಗ್ತಾ ಇತ್ತು. ನಾನು ಕುಸ್ದು ಹೋಗ್ತಾ ಇದ್ದೆ, ಆದ್ರೆ ಅದು ಮಾತ್ರ ಯಾರಿಗೂ ಕಾಣಿಸ್ಲೇ ಇಲ್ಲ. ಖುಷಿ ಅವ್ರ ಅಮ್ಮನ ಹತ್ರ ಮನೇನ ಇಸ್ಕೊಳ್ಳಿಲ್ಲ, ಯಾಕಂದ್ರೆ ಅವಳು ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗ್ತಿತ್ತು. ಆದ್ರೆ ಅವಳು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಲಿಲ್ಲ. ಎಲ್ರಿಗೂ ಬೇಜಾರಾಗಿತ್ತು ನಾನು ನನ್ನ ಗರ್ಲ್ ಫ್ರೆಂಡ್ ನನ್ನ ಮನೆಗೆ ಕರ್ಕೊಂಡು ಬಂದೆ ಅಂತ. ಆದ್ರೆ ಯಾರು ಇದನ್ನು ಮಾತ್ರ ಯೋಚನೆ ಮಾಡಲಿಲ್ಲ, ನಾನಿಲ್ಲಿಂದ ಹೊರಟು ಹೋದ್ಮೇಲೂ ಕೂಡ, ಎಲ್ಲರನ್ನು ಬಿಟ್ಟು ಹೋದ ಮೇಲೂ ಕೂಡ ಯಾರನ್ನು ದೂರ ಮಾಡ್ಕೊಳ್ಳಿಲ್ಲ. ಈ ಮನೆನ ದೂರ ಮಾಡ್ಕೊಳ್ಳಿಲ್ಲ, ನನ್ನ ತಾಯಿನ ದೂರ ಮಾಡ್ಕೊಳ್ಳಿಲ್ಲ. ಎಲ್ಲ ತಾಯಿಗೂ ಅನ್ಸುತ್ತೆ ತನ್ನ ಮಗ ಮದುವೆ ಆದ್ಮೇಲೆ ತನ್ನ ಹೆಂಡತಿ ಬಂದ್ಮೇಲೆ ದೂರ ಆಗ್ಬಿಡ್ತಾನೆ ಅಂತ. ಆದ್ರೆ ನನ್ನ ಹೆಂಡತಿ ಮನೆಗೆ ಬಂದ್ಲು, ಅವಾಗ್ಲೂ ಬದಲಾಗ್ಲಿಲ್ಲ ನಾನು. ಕಾವ್ಯನು ಮನೆಗೆ ಬಂದ್ಲು, ಆಗ್ಲೂ ಬದಲಾಗ್ಲಿಲ್ಲ ನಾನು. ನಿಮ್ಮೆಲ್ಲರನ್ನು ನಾನು ಪ್ರೀತಿಸ್ತಾನೆ ಇದ್ದೆ, ಪ್ರೀತಿಸ್ತಾನೆ ಹೋದೆ. ಕಾವ್ಯನ ಮನೆಯಿಂದ ನಾನು ಇಲ್ಲಿಗೆ ಬರ್ತಿದ್ದಾಗ ನನ್ನ ಹೃದಯ ಕೇಳ್ಕೋತಿತ್ತು ಯಾರಾದ್ರೂ ನನ್ನ ತಡೀಲಿ ಅಂತ. ಮತ್ತೆ ಅಪ್ಪ ನನ್ನ ಬೈಯೋ ನೆಪದಿಂದನಾದ್ರೂ ಸರಿ ನನ್ನ ಅವ್ರ ಹತ್ರ ಕೂರಿಸ್ಕೊಳ್ಳಿ ಅಂತ. ಯಾವ ಕೆಲಸದಿಂದ ನಾನು ಮನೆ ನಡೆಸ್ತಿದ್ನೋ ಇಷ್ಟು ವರ್ಷ ಆದ್ಮೇಲೆ ಆ ಕೆಲಸನೂ ಹೊರಟೋಯ್ತು. ನನ್ನ ಪ್ರಾಣ ಏನೋ ಇನ್ನೂ ಉಳಿದಿದೆ, ಆದ್ರೆ ನನ್ನ ಮರ್ಯಾದೆ ಹೊರಟೋಯ್ತು. ಆದ್ರೆ ನನ್ನ ಮಕ್ಕಳಿಬ್ರು ಒಂದು ಸಲನೂ ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಲಿಲ್ಲ ಪಾಪ ಇಟ್ ಇಸ್ ಓಕೆ ಅಂತ. ನೀವು ತುಂಬಾ ಕೇಪಬಲ್ ಆಗಿದ್ದೀರಾ, ನಿಮ್ಗೆ ಮತ್ತೆ ಕೆಲಸ ಸಿಗುತ್ತೆ ಅಂತ. ನಾನು ಯಾವತ್ತೂ ಯಾರನ್ನು ಒಬ್ಬಂಟಿಯಾಗಿ ಬಿಡ್ಲಿಲ್ಲ. ಆದ್ರೆ ಸ್ವತಃ ನಾನೇ ಒಂಟಿ ಆಗ್ಬಿಟ್ಟೆ, ತುಂಬಾ ಒಂಟಿ ಆಗ್ಬಿಟ್ಟೆ.